ಸಾಂಗ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಎಲ್ಲೂ ಸಹ ಒಂದು ಸ್ವಲ್ಪನೂ ಬೋರ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ ಮೂವಿ. ವಿನಯ್ ರಾಜ್ಕುಮಾರ್ ಮಾತ್ರ ನಿಜವಾಗ್ಲೂ ನೋಡಿದ್ರೆ ಎಲ್ಲರೂ ಅಭಿಮಾನಿಗಳು ಆಗ್ಬಿಡ್ತಾರೆ, ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಫಸ್ಟ್ ನಾನು ನಿಜವಾಗಿ ಮೂವಿ ನೋಡ್ಕೊಂಡು ಬಂದಿದ್ದೀನಿ, ಬಟ್ ಈ ಮೂವಿಗೂ ಬೇರೆ ಮೂವಿಗೂ 100% ಇಂಪ್ರೂವ್ ಆಗಿದೆ. ಒಂದು ಆ್ಯಕ್ಟಿಂಗ್ ಲೆವೆಲ್ ಆಗಲಿ ಫೈಟಿಂಗ್ ಆಗಲಿ ತುಂಬ ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಸೂಪರ್ ಆ್ಯಕ್ಟಿಂಗ್. ಮೂವಿ ತುಂಬ ಚೆನ್ನಾಗಿದೆ ಸರ್. ವಿನಯ್ ರಾಜ್ಕುಮಾರ್ ಫಸ್ಟ್ ಟೈಮ್ ಈ ಥರ ಓಪನ್ ಆಗಿ ಆ್ಯಕ್ಟ್ ಮಾಡಿರೋದು. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಸಾಂಗ್ಸ್ ಚೆನ್ನಾಗಿದೆ, ಹೀರೋಯಿನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ರೂಸ್ ಮಾಧವ್ ಮತ್ತು ಇದು ನಮ್ಮ ವಿನಯ್ ರಾಜ್ಕುಮಾರ್ ಅವ್ರದ್ದು ಜುಗಲ್ಬಂದಿ ಚೆನ್ನಾಗಿದೆ, ವಿಲನ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಸ್ಕೊಂಡು ಇವಾಗ ನೋಡಿ ಹಳ್ಳಿಗಳಲ್ಲಿ ಏನಾಗ್ತಾ ಇದೆ, ಈಗ ಈ ಬಿಡದಿ ಟೌನ್ಶಿಪ್ನೇ ತಗೊಳ್ಳಿ, ಹಳ್ಳಿ ರೈತರ ವಿಷಯನ ತಗೊಂಡು ಯಾರೋ ಆ ರೀತಿ ಆ ವಿಷಯನ ತಗೊಂಡು ಯಾರು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿ ರಾಜಕಾರಣಿಗಳ ಚೇಲಗಳು, ರಾಜಕಾರಣಿಗಳ ಚಮಚಗಳು ಸೇರಿಕೊಂಡು ನಮ್ಮ ರೈತರನ್ನ ಏನು ಬೇಕಾದ್ರೂ ಮಾಡ್ತಾ ಇದ್ದಾರಲ್ವಾ, ಆ ವಿಷಯ ಇಲ್ಲಿದೆ. ಆ ವಿಷಯ ಅಂದರೆ ಒಂದು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಒಬ್ಬ ಯುವಕ, ಅಲ್ಲೇ ಇರೋವಂಥ ಒಬ್ಬ ಯುವಕ ಹಳ್ಳಿಲಿರೋನು ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸುಮ್ಮನೆ ಇರ್ತಂದ್ರೆ, ಆದರೆ ಈ ಸಿನಿಮಾ ನೋಡಿ ಆ ಯುವಕ ಏನು ಮಾಡ್ಬೋದು. ನಮ್ಮ ಒಂದು ಸರ್ಕಾರಗಳು ಎಲ್ಲ ರೀತಿಯಲ್ಲೂ ನಮಗೊಂದು ಅವಕಾಶ ಕೊಟ್ಟಿರುತ್ತೆ, ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅಂದರೆ ನಾವು ಅಲ್ಲೇ ಇದ್ಕೊಂಡು, ಹಳ್ಳಿಲೇ ಇದ್ಕೊಂಡು ಒಂದು ರಾಜಕೀಯ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ದೇವನೂರು ಚಂದ್ರ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಸಿನಿಮಾ ಡೈರೆಕ್ಟ್ರಿಂದ ಹಿಡ್ಕೊಂಡು, ಮ್ಯೂಸಿಕ್ ಡೈರೆಕ್ಟ್ರಿಂದ ಹಿಡ್ಕೊಂಡು, ಸಿನಿಮಾಟೋಗ್ರಫಿಯಿಂದ ಹಿಡ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಗೆದ್ದಿದೆ ಸಿನಿಮಾ. ಆಮೇಲೆ ವಿನಯ್ ರಾಜ್ಕುಮಾರ್ ಅವರು ಅಷ್ಟೇ, ಇದುವರೆಗೂ ಅವ್ರು ಮಾಡದೇ ಇರುವಂಥ ಒಂದು ರೋಲ್ ಮಾಡಿದ್ದಾರೆ. ಅವ್ರ ಕೋಪ ಅವ್ರ ಕೋಪ, ಆ ಕಣ್ಣುಗಳು, ಅದನ್ನೆಲ್ಲ ತುಂಬ ಚೆನ್ನಾಗಿ ಈ ಇದರಲ್ಲಿ ಅವ್ರ ಅಭಿನಯವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನನಗೆ ತುಂಬ ಇಷ್ಟವಾದಂಥ ಇದಂದರೆ ಸಂವಿಧಾನವನ್ನು. ಸಿನಿಮಾ ಅಂತ ಬಂದಾಗ ಅವಾಗ ಏನು ನೋಡಿ ರಾಮಾಯಣ ಅಂತ ಒಂದು ನೀವು ಕೇಳ್ತೀರ, ಹಳೆಕಾಲ ರಾಮಾಯಣ ಕತೆ. ಈ ಗ್ರಾಮಾಯಣ ಅಂತ ಬಂದಾಗ ಆ ಗ್ರಾಮದ ಒಂದು ಸೊಬಗಿನ ಸುಂದರವಾದ ಕತೆ. ಇದರಲ್ಲಿ ನಾನು ಮೇನ್ ಅಪ್ರಿಷಿಯೇಟ್ ಬೇಕು ಡೈರೆಕ್ಟರ್ಗೆ. ಕತೆನ ಸುಂದರವಾಗಿ ತೋರಿಸಿದೆ, ಡಿಫ್ರೆಂಟ್ ವೇ. ಮೇನು ಇದರಲ್ಲಿ ಲಾಜಿಕ್ ಏನು ಅಂದರೆ, ನಮ್ಮ ಮೇಘನಾ ಶೆಟ್ಟಿ ಮೇಡಮ್ನ ಒಂದು ಹಳ್ಳಿ ಸೊಗಡಿನ ನಾಜುಕು ಹುಡುಗಿಯಾಗಿ ತೋರಿಸಿದ್ದಾರೆ. ತುಂಬ ಖುಷಿ ಅನಿಸುತ್ತೆ, ತುಂಬ ಚೆನ್ನಾಗೂ ಮಾಡಿದ್ದಾರೆ. ಕತೆ ಅಂತ ಬಂದರೆ, ಹಳ್ಳಿಯಲ್ಲಿ ರಾಜಕಾರಣಿಗಳು ಏನಿದ್ದಾರೆ ಅವ್ರು ಕೆಳಗಡೆ ಇದ್ದಾರೆ, ನಮ್ಮ ದೇಶನ ಹೆಂಗೆ ಕೊಳ್ಳೆ ಹೊಡಿತಾ ಇದ್ದಾರೆ, ಆಗಿನ ಕಾಲದಲ್ಲಿ ಹೆಂಗೆ ಮುಂಡಾ ಮುಚ್ಚಿದ್ರು, ಇದರಿಂದ ಎಷ್ಟೊಂದು ಜನ ರೈತರುಗಳು ಸೂಸೈಡ್ ಮಾಡ್ಕೊಂಡಿದ್ರು, ಅದ್ರ ಬೇಸ್ಮೆಂಟ್ ಕತೆ ಚೆನ್ನಾಗಿದೆ. ಇದರಲ್ಲಿ ವಿನಯ್ ರಾಜ್ಕುಮಾರ್ ಕ್ಯಾರೆಕ್ಟರ್ ಅವರು ಸರ್ದು ತುಂಬ ಡಿಫ್ರೆಂಟ್ ಆಗಿದೆ. ಈ ಟೈಮಲ್ಲಿ ನಾನು ಅಪ್ಪು ಸರ್ನ ತುಂಬ ಮಿಸ್ ಮಾಡ್ಕೋತೀನಿ. ಅವ್ರ ಇದ್ರೆ ಸಿನಿಮಾ ಇನ್ನೊಂದು ವೇಗ ಹೋಗಿರೋದು. ಇದರಲ್ಲಿ ನಮ್ಮ ಆನಂದ್ ಸಿನಿಮಾ ಸಾಂಗ್ ಇದೆ, ಶಿವಣ್ಣನ ಸಾಂಗ್ ಇತ್ತು, ಅದೇ ಸಾಂಗ್ನ ಲೇಟೆಸ್ಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ, ಪ್ರತಿಯೊಬ್ಬರು ಬಂದು ನೋಡಬೇಕು ಅಂತ ಹೇಳ್ತೀನಿ. ಒಳ್ಳೆಯದಾಗಿದೆ.